SIR ವಿಚಾರವಾಗಿಯೂ ಮೈತ್ರಿಯ ಜಂಟಿ ಹೋರಾಟ ಮಾಡುವ ಕುರಿತು ಚರ್ಚೆ. ಈಗ ಆಲ್ರೆಡಿ ಕೆಲವೊಂದು ಪ್ರೂಫ್ಗಳನ್ನು ಬಿಟ್ಟಿದ್ದಾರೆ. ಏನಪ್ಪಾ ಅದು? ಈ ಮಸೀದಿಗಳಲ್ಲಿ, ಮಂದಿರಗಳಲ್ಲಿ ಕುತ್ಕೊಂಡು, ಛತ್ರಗಳಲ್ಲಿ ಕುತ್ಕೊಂಡು ಜಾತ್ರೆ ಮಾಡ್ತಾ ಇದ್ದಾರೆ ಇವ್ರುಗಳು. ಒಟ್ಟೊಟ್ಟಿಗೆ ಜನರನ್ನ ಸೇರಿಸ್ತಾ ಇದ್ದಾರೆ. ಮನೆಗೆ ಹೋಗಿ ಮಾಡಬೇಕಾಗಿರುವ SIR ಅನ್ನ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ ಅಂತ. ಅದರ ಜೊತೆಗೆ ಇನ್ನೂ ಕೆಲವೊಂದು ಆರೋಪಗಳನ್ನ ಮಾಡಿದ್ರು. ನೋಡಿ, ಈ SIR ಅಂತ ಬಂದಾಗ ಅಕ್ರಮದ ಅನುಮಾನವನ್ನ ಮೈತ್ರಿ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಲ್ಲಿ SIR ನಲ್ಲಿ ಅಕ್ರಮದ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ರಾಜ್ಯ ಸರ್ಕಾರದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕೆ ಶೋಭಾ ಕರಂದ್ಲಾಜೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಅದನ್ನ ಕೊಡಬೇಕಾಗಿರೋದು ನೀವಲ್ಲ, ಕೇಂದ್ರ ಸರ್ಕಾರದವರು. ನಿಮಗೆ ಹೇಗೆ ಹಕ್ಕಿದೆ ಅದ್ರ ಬಗ್ಗೆ? ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಸಂವಿಧಾನದ ಚೌಕಟ್ಟಿಗೆ ವಿರುದ್ಧ. ಇದು ರಾಷ್ಟ್ರೀಯ ಭದ್ರತೆಗೂ ಅತಿ ದೊಡ್ಡ ಸವಾಲಾಗುತ್ತೆ ಅಂತ ಕರಂದ್ಲಾಜೆ ಅವರು ಗಂಭೀರ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ಎಲ್ಲ ಒಂದು ವಿಡಿಯೋವನ್ನ ಅಥವಾ ಸಾಕ್ಷಿ ರೂಪದಲ್ಲಿ ರಿಲೀಸ್ ಮಾಡಿದ್ರು. ಏನು? ಮನೆಗೂ ಬಂದು ಮತದಾನ ಪಟ್ಟಿ ಪರಿಷ್ಕರಣೆ ಮಾಡಬೇಕಾಗಿರೋರು ಜಾತ್ರೆ ತರ ಜನರನ್ನ ಎಲ್ಲಿ ಬೇಕಲ್ಲಿ ಸೇರಿಸ್ತಾ ಇದ್ದಾರೆ. ಅಕ್ರಮ ವಲಸಿಗರಿಗೆ ವೋಟರ್ ID ಒಳಗೆ ಸೇರಿಸುವ ಹುನ್ನಾರ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ. ದೇಶದ ಎಲ್ಲೂ ಆಗದಲ್ಲಿರುವ ಸಮಸ್ಯೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಬಿಜೆಪಿಯ ಆರೋಪ ಮತ್ತು JDS ನ ಆರೋಪ. ಅದರ ಜೊತೆಗೆ ಇನ್ನೊಂದು ಆರೋಪ, ಇಲ್ದಲೇ ಇರೋರ್ನ ಒಳಗ್ ಸೇರಿಸ್ಕೊಳ್ತಾ ಇದ್ದಾರೆ ಅಂತ. ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? SIR ಅನ್ನ ಹಳ್ಳ ಹಿಡಿಸುವಂತ ಕೆಲಸ ನಡೀತಾ ಇದೆ. ನಾವು SIR ಅಲ್ಲಿ ಲೋಪಗಳನ್ನ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ಕೂಡ ತಂದ್ವಿ. ಒಂದೇ ಕಡೆ ಮಸೀದಿಗಳಲ್ಲಿ, ಮದ್ರಾಸಗಳಲ್ಲಿ, ಶಾಲೆಗಳಲ್ಲಿ ಕೂತ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾ ಇದ್ದಾರೆ, ತುಂಬ್ತಾ ಇದ್ದಾರೆ ಅನ್ನುವಂತ ಗಮನಕ್ಕೆ ತಂದ್ವಿ. ಮನೆಗೆ ಹೋಗ್ತಾ ಇಲ್ಲ ಅನ್ನುವಂತ ಗಮನಕ್ಕೆ ತಂದ್ವಿ. ಇದೆಲ್ಲ ಆದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ನೆನಪಾಯಿತು, ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರನ್ನೇ ಹೇಗೆ ಬಚಾವ್ ಮಾಡುದು, ಅವರನ್ನು ವೋಟರ್ ಲಿಸ್ಟ್ಗೆ ಹೇಗೆ ಸೇರಿಸೋದು? ಆದ್ರೆ ಕರ್ನಾಟಕದಲ್ಲಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? SIR ಅನ್ನ ಹಳ್ಳ ಹಿಡಿಸುವಂತ ಕೆಲಸ ನಡೀತಾ ಇದೆ. ನಾವು SIR ಅಲ್ಲಿ ಲೋಪಗಳನ್ನ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ಕೂಡ ತಂದ್ವಿ. SIR ಪ್ರಕ್ರಿಯೆ ಹಳ್ಳ ಹಿಡಿದಿದೆ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ ಅಂತ ವಿಜೇಂದ್ರ ಕೂಡ ಆರೋಪ ಮಾಡ್ತಾ ಇದ್ದಾರೆ. SIR ಪ್ರಕ್ರಿಯೆಗೆ ಹೆದರಿ CM ಪ್ರವಾಸ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಕೂಡ ವ್ಯಂಗ್ಯವಾಡಿದ್ದಾರೆ. ಸೊ ಮತದಾನ ಪಟ್ಟಿ ಪರಿಷ್ಕರಣೆ ಏನ್ ಮಾಡ್ತಾ ಇದ್ದಾರೆ ಅದು ಒಂದೂ ಕೂಡ ಶಿಸ್ತುಬದ್ಧವಾಗಿ ಆಗ್ತಾ ಇಲ್ಲ. ಇವ್ರಿಗೆ ಬೇಕಾದಂಗೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ದಲ್ಲೇ ಇರೋರ್ನ, ಅಕ್ರಮ ವಲಸಿಗರನ್ನೆಲ್ಲ ಕರ್ಕೊಬಂದು ರಾಜ್ಯದೊಳಗೆ ವೋಟರ್ ID ಕೊಟ್ಟು ಅವರಿಗೆ ಖಾಯಂ ನಿವಾಸ ಪತ್ರವನ್ನು ಕೊಟ್ಟು ದೇಶದ ಭದ್ರತೆಗೆ ಧಕ್ಕೆ ತರುವ ಕೆಲಸವನ್ನ ರಾಜ್ಯದವರು ಮಾಡ್ತಾ ಇದ್ದಾರೆ ಅಂತ ಇವ್ರ ಗಂಭೀರ ಆರೋಪ ಬಹಳ ಸೀರಿಯಸ್ ಆಗಿದೆ. ಬಟ್ ಅದಕ್ಕೆ ದಾಖಲೆಗಳು ಇದ್ದಾವ ನಿಮ್ಮ ಹತ್ರ? ಇದ್ರೆ ಹೋಗ್ರಿ ನೀವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ. ಬರೀ ಇಲ್ಲಿ ಕೂತ್ಕೊಂಡು ಹಂಗ್ ಮಾಡ್ತಾ ಇದ್ದಾರೆ, ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಬರೀ ಮಾತಿನ ಶೂರರು ಯಾಕೆ ಆಗ್ತಾ ಇದ್ದಾರೆ BJP ಮತ್ತು JDS? ಎಂತ ಪರಿಣಾಮಕಾರಿಯಾಗಿ ಒಂದು ಎದುರಿಸಬಹುದು ಇವನ್ನೆಲ್ಲ? ಅಥವಾ ಕೇಂದ್ರ ಚುನಾವಣಾ ಆಯೋಗದವರು ಇವ್ರನ್ನ ಗಂಭೀರವಾಗಿ ತಗೊಳ್ತಾ ಇಲ್ವಾ? ನೋಡಿ, ಪಶ್ಚಿಮ ಬಂಗಾಳದಲ್ಲಿ SIR ನಡಿಬೇಕಾದ್ರೆ ಯಾರಿದ್ರಪ್ಪ? ಈಗೇನೋ BJP ಬಂದಿದೆ, ಆಗ ಯಾರಿದ್ರು? 88 ಲಕ್ಷ ವೋಟ್ಗಳನ್ನು ಡಿಲೀಟ್ ಮಾಡಿಸಿದ್ದು. ಬೇಡ, ನಮ್ಮ ಪಕ್ಕದ ತಮಿಳ್ನಾಡು ತಗೊಳ್ಳಿ, ಪಕ್ಕದ ಕೇರಳ ತಗೊಳ್ಳಿ, ಎಲ್ಲ ಕಡೆ ಎಲ್ಲೂ ಆಗದಲ್ಲಿರುವ ಸಮಸ್ಯೆ ರಾಜ್ಯದಲ್ಲಿ ಆಗ್ತಾ ಇದೆ ಅಂದ್ರೆ ಇವ್ರ ಆರೋಪದ ಪ್ರಕಾರ ಫೇಲ್ಯೂರ್ ಆಗ್ತಾ ಇರೋದು ಯಾರು? ಇದ್ದೂ ಇಲ್ಲದಂತೆ ಅನಿಸ್ಕೊಳ್ತಾ ಇರೋದು ಯಾರು? ಇದೇ ವಿರೋಧ ಪಕ್ಷದವರು, ಇದೇ BJP ಮತ್ತು JDS. ಬರೀ ಮಾತಿನ ಶೂರರು. ಇದೊಂದು ರೀತಿ ಏನ್ ಗೊತ್ತಾ, ಗಾಳಿಯಲ್ಲಿ ಗುಂಡೊಡಿಯೋದು. ಇನ್ ಕೇಸ್ ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ ಹೋಗಿ ಕೊಡ್ರಿ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಕರ್ಕೊಬಂದು ಇಲ್ಲಿ ID ಕೊಡ್ತಾ ಇದ್ದಾರಾ? ವೋಟರ್ ID ಕೊಡ್ತಾ ಇದ್ದಾರಾ? ಖಾಯಂ ನಿವಾಸ ಪತ್ರಗಳನ್ನು ಕೊಡ್ತಾ ಇದ್ದಾರಾ? ಪ್ರೂಫ್ ತಗೊಂಡೋಗಿ ತೋರಿಸಿ. ಕೇಂದ್ರ ಚುನಾವಣಾ ಆಯೋಗವು ಕೂಡ ಎಂಟ್ರಿ ಆಗ್ಬಿಡ್ಲಿ ಎತ್ಲಗೆ.
ರೀಪ್ರೋಗ್ರಾಮಿಂಗ್ ಮಾಡಿಸೋ ತನಕ ಬಿಟ್ಕೊಡುದು ನೀವು. ಇನ್ ಕೇಸ್ ನೀವು ಮಾಡುವ ಆರೋಪಗಳೆಲ್ಲವೂ ಕೂಡ ನಿಜವಾಗಿದ್ರೆ, ನಿಮ್ಮ ಆರೋಪಗಳಿಗೆ ರಾಜ್ಯ ಸರ್ಕಾರ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ, ನಿಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂದ್ರೆ ಶೇಮ್ ಅಲ್ವಾ ಇದು? ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತೊಂದು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಾಂಗ್ಲಾದೇಶಿಗಳ ಅವಕಾಶಕ್ಕಾಗಿ PRC ಮಾಡ್ತಾ ಇದ್ದಾರೆ ಅಂತ. ಅದೇ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ, ದೇಶದ ಹಿತಕ್ಕೆ ಧಕ್ಕೆ ತರುವ ಇಂತಹ ನಿರ್ಣಯಗಳು ಬೇಡ ಹೆಂಗಂತ ವಿಜಯೇಂದ್ರ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಇದು. ಅದನ್ನು ಅವ್ರ ಬಾಯಲ್ಲೇ ಒಂದ್ಸಲ ಕೇಳೋಣ. ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸಕ್ಕೆ ರಾಜ್ಯ ಸರ್ಕಾರ ಮಾಡೋದು ಕುತಂತ್ರ ಷಡ್ಯಂತ್ರ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹನೂ ಕೂಡ ಮಾಡ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದ್ ಕಡೆ ಆದ್ರೆ, ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನ ಕೈಗೊಳ್ಳಬೇಡಿ. ಈ ರೀತಿ ಕೆಟ್ಟ ರಾಜಕಾರಣವನ್ನ ಬದಿಗಿಡಿ, ರಾಜ್ಯದ ಹಿತವನ್ನು ಕೂಡ ಗಮನಿಸಬೇಕು. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ ಶಾಶ್ವತವೇನು ಕೊಡಕ್ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಬರುವಂತ ದಿನಗಳಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸಕ್ಕೆ ಅವಕಾಶ ಮಾಡುವಂತ ಒಂದು ಕುತಂತ್ರ ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ. ದೋಸ್ತಿ ನಾಯಕರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು JDS ನಾಯಕರಿಗೆ ಶಾಸಕರು ಇರೋದು ಸಭೆ ಮಾಡಕ್ಕೆ, ಕಾನೂನು ಮಾಡೋಕ್ ತಾನೆ. ಶಾಸಕರು ಅಂತಿರೋದು ಸಭೆ ಮಾಡಕ್ಕೆ. ಒಂದೆಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟಿರೋ ಕೌಂಟರ್ ಅಟ್ಯಾಕ್ ಇದು ಮೈತ್ರಿ ನಾಯಕರಿಗೆ. ಮತ್ತೊಂದ್ ಕಡೆ SIR ಸರಿಯಾಗಿ ನಡೀತಿಲ್ಲ ಅಂತ ಮತ್ತೆ ಆರೋಪ ಮಾಡ್ತಾರೆ. ಹೇಗಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ ದೋಸ್ತಿ ನಾಯಕರಿಗೆ. ಶಾಸಕರು ಇರೋದು ಸಭೆ ಮಾಡೋಕೆ, ಕಾನೂನು ಮಾಡೋಕ್ ತಾನೆ. ಒಂದ್ ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಎಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ನೋಡ್ತಾ ಇರಿ ಎಷ್ಟು ವೋಟರ್ ಐಡಿಗಳನ್ನ ಡಿಲೀಟ್ ಮಾಡ್ತಾರೆ. ಸತ್ತಿರೋರು, ಡ್ಯೂಪ್ಲಿಕೇಟ್, ಅಕ್ರಮ ವಲಸಿಗರಿಗೆ ಎಲ್ಲಾ ಕಡೆ ಕೊಟ್ಟು ಬಿಟ್ಟಿದ್ದಾರೆ. SIR ಆಗ್ತಾ ಇದ್ದಂತೆ ಫುಲ್ಲು ಈ ಕಾಫಿ ಸೋಸ್ತಾರಲ್ಲ ಹಂಗೆ ಶೋಧಿಸ್ತಾರಲ್ಲ, ನೀರ್ ಫಿಲ್ಟರ್ ಮಾಡ್ತಾರಲ್ಲ ಹಂಗಾಗತ್ ನೋಡಿ ಅಂತಾರೆ. ಇನ್ನೊಂದ್ ಕಡೆ ಕೇಳಿದ್ರೆ SIR ಸರಿಯಾಗಿ ನಡೀತಿಲ್ಲ ಅಂತಾರೆ. ಹೆಂಗ್ರಿ ಇವ್ರ ಮಾತನ್ನ ನಂಬೋದು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಾಲೆಳೆಯೋ ಕೆಲಸವನ್ನು ಮಾಡಿದ್ದಾರೆ. ಮತಪಟ್ಟಿ ಪರಿಷ್ಕರಣೆ ವಿಚಾರ ರಾಜ್ಯದಲ್ಲಿ ಆರಂಭ ಆದ 3 ದಿನದಿಂದಲೇ 300 ರೀತಿಯ ಒಂದು ಆರೋಪಗಳನ್ನು ಎದುರಿಸ್ತಾ ಇದೆ. ಸರಿಯಾಗಿ ಆಗ್ತಾ ಇಲ್ಲ, ರೂಲ್ಸ್ ಪ್ರಕಾರ ಅಥವಾ ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂತ. ಇದರ ನಡುವೆ ಮತ್ತೊಂದು ಗಂಭೀರ ಆರೋಪವನ್ನ ಈ ಮೈತ್ರಿ ಅವರು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಶಾಶ್ವತ ನಿವಾಸ ಪತ್ರವನ್ನ ಕೊಡ್ತಾ ಇದ್ದಾರೆ ಅಕ್ರಮ ವಾಸ ಇರೋರಿಗೆ ಅಂತ. ಓಕೆ, ಏನಿದು ಶಾಶ್ವತ ನಿವಾಸ ಪತ್ರ ಅಂತ ನೋಡ್ತಾ ಹೋಗೋಣ. ಒಂದು ವಾರದ ಹಿಂದೆ ರಾಜ್ಯ ಸರ್ಕಾರ ಶಾಶ್ವತ ನಿವಾಸ ಪತ್ರ ಅಂತ ಆದೇಶವನ್ನ ಹೊರಡಿಸಿದೆ. ಯಾರಿಗೆ ಕೊಡ್ತಾರೆ ಹಾಗಾದ್ರೆ? ಕನಿಷ್ಠ ಇಲ್ಲಿ 10 ವರ್ಷ ವಾಸವಿದ್ದವರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡ್ತಾರಂತೆ. ಅದು ಕನ್ನಡದವರಾಗಿರ್ಬೇಕಾ ಅಥವಾ ಬೇರೆ ಯಾವ ರಾಜ್ಯದವ್ರು ಬಂದು ಇಲ್ಲಿದ್ರು ಆಗುತ್ತಾ? ಬೇರೆ ದೇಶದವ್ರು ಬಂದ್ರು 10 ವರ್ಷ ಇದ್ಬಿಟ್ರೆ ಆಗುತ್ತಾ? 10 ವರ್ಷಗಳ ವಾಸ್ತವ್ಯಕ್ಕೆ ದಾಖಲೆಯನ್ನ ಒದಗಿಸಿದ್ರೆ ಶಾಶ್ವತ ನಿವಾಸ ಪತ್ರ ಲಭ್ಯ ಆಗುತ್ತಂತೆ. ಐ ರಿಪೀಟ್, 10 ವರ್ಷ ನೀವು ಇಲ್ಲಿದ್ರೆ ನಿಮಗೆ ಶಾಶ್ವತ ನಿವಾಸ ಪತ್ರಗಳನ್ನ ರಾಜ್ಯ ಸರ್ಕಾರ ಕೊಡುತ್ತಂತೆ. ಈ ಆದೇಶ ಹೊರಡಿಸಿದ್ದಾರೆ. ಅರ್ಜಿದಾರರು 10 ವರ್ಷ ರಾಜ್ಯದಲ್ಲಿ ಇಲ್ಲೇ ಇದ್ವಿ ನಾವು ಅನ್ನೋದಕ್ಕೆ ಸಾಕ್ಷಿ ಕೊಟ್ರೆ ಸಾಕು. ಅದೇನೇನು ಸಾಕ್ಷಿ ಕೊಡ್ತಿರೋ, ಕರೆಂಟ್ ಬಿಲ್ ಕೊಡ್ತಿರೋ, ಮನೆ ಅಗ್ರಿಮೆಂಟ್ ಪೇಪರ್ ಕೊಡ್ತಿರೋ, ಇಲ್ಲೇ ಇದ್ದಿದ್ದಕ್ಕೆ, ಅಥವಾ ವೋಟರ್ ಐಡಿ ಅದೇನು ಕೊಡ್ತಿರೋ, ಅಥವಾ ಅದೇನು ಕೇಳ್ತಾರೋ ನೀವು ಗಮನದಲ್ಲಿ ಇಟ್ಕೊಳ್ಳಿ. 10 ವರ್ಷದಿಂದ ನೀವು ಇಲ್ಲೇ ಇದ್ರಿ ಅಂತ ಅವ್ರಿಗೆ ಪ್ರೂಫ್ ಕೊಡಬೇಕು. ವಿಶ್ವಾಸಾರ್ಹ ದಾಖಲಾತಿ ಅಥವಾ ವಿದ್ಯುನ್ಮಾನ ಅಥವಾ ಮೌಖಿಕ ಸಾಕ್ಷ್ಯವನ್ನ ಪರಿಗಣಿಸುವಂತೆ ಆದೇಶ. ಅರ್ಥ ಆಗ್ತಿಲ್ಲ. ಮೌಖಿಕ ಸಾಕ್ಷ್ಯವನ್ನ ಪರಿಗಣಿಸಿ ಅಂದ್ರೆ ಏನು? ಹೇಳಿದೆಲ್ಲ ಕೇಳಿಸ್ಕೊಬಿಡ್ತೀರಾ ಹಂಗಾದ್ರೆ? ಗೊತ್ತಿಲ್ಲ ಇದು ಯಾವ ಹಂತದಲ್ಲಿ ಹೇಳಿದ್ದಾರೆ ಇದನ್ನ ಅಂತ. ವಿಶ್ವಾಸಾರ್ಹ ದಾಖಲಾತಿಗಳು, ಅದ್ರ ಜೊತೆಗೆ ಅಕ್ರಮ ವಲಸಿಗರಿಗೆ
ಅನುಕೂಲ ಮಾಡ್ಕೊಡಕ್ಕೆ ರೂಪಿಸಿರುವ ಷಡ್ಯಂತ್ರ ಅಂತ ಬಿಜೆಪಿ ಮಾಡ್ತಾ ಇರುವ ಆರೋಪ. ಅಕ್ರಮ ದೇಶ ಬಾಂಗ್ಲಾದೇಶಿಗರಾದ್ರೂ ಆಗ್ಲಿ ಮತ್ತೊಂದಾದ್ರೂ ಆಗಿರ್ಲಿ, ಅವ್ರಗಳ ಅಲ್ಲಿಂದ ಬಂದಿರುವಂತವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು, ವೋಟರ್ ಐ ಡಿ ಕೊಡ್ಬೇಕು, ವೋಟನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ದೇಶದ ಭದ್ರತೆಗೆ ದ್ರೋಹ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ನನ್ನ ಆರೋಪ ಅಲ್ಲ, ಅದು ಬಿಜೆಪಿಯ ಆರೋಪ. ಬಿಜೆಪಿ ಆಕ್ಷೇಪ ಏನು ಅಂತ ನೋಡ್ತಾ ಇದ್ವಿ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ ಸಂವಿಧಾನ ಮತ್ತು ಕಾನೂನು ಬಾಹಿರ ಅಂಡ್ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತಾ? ಬರಲ್ಲ. ಹೇಗೆ ಕೊಡ್ತಾ ಇದ್ದಾರೆ? ಇದು ರಾಜ್ಯ ವಿರೋಧ ಪಕ್ಷ ಬಿಜೆಪಿ ಕೇಳ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಈ ಹಕ್ಕಿದೆ, ಈ ಅಧಿಕಾರ ಇದೆ. ಏನು? ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡುವಂತಹ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಇದನ್ನ ರಾಜ್ಯದಲ್ಲಿ ಇವ್ರುಗಳೇ ಹೆಂಗ್ ತೀರ್ಮಾನ ಮಾಡ್ತಾರೆ? ಶಾಶ್ವತ ನಿವಾಸ ಪ್ರಮಾಣ ಪತ್ರ ದೇಶದ ಭದ್ರತೆಗೂ ಅತಿ ದೊಡ್ಡ ಸವಾಲು. ಯಾವ್ದೋ ದೇಶದಿಂದ ಬಂದ್ಬಿಟ್ಟಿರ್ತಾರೆ, ಅಕ್ರಮವಾಗಿ ಬಂದಿರ್ತಾರೆ, ಹೆಂಗ್ ನುಸುಳ್ಕೊ ಬಂದಿರ್ತಾರೋ ಗೊತ್ತಿಲ್ಲ. ಇಲ್ಲೊಂದು 10 ವರ್ಷ 15 ವರ್ಷದಿಂದ ಇದ್ರು ಅಂದ್ರೆ ಅವ್ರ ಹಂಗಾರೆ ನಮ್ಮ ರಾಜ್ಯದವ್ರು ಆಗ್ಬಿಡ್ತಾರ? ಅವ್ರಿಗೆ ಮನೆ ಕೊಟ್ಬಿಡದ ಹಂಗಾದ್ರೆ? ಇದು ಮತ ಬ್ಯಾಂಕ್ ಉಳಿಸ್ಕೊಳ್ಳೋಕೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಹುನ್ನಾರ, ಬಹಳ ಗಂಭೀರ ಆರೋಪವನ್ನ ಮಾಡ್ತಾ ಇದೆ ಬಿಜೆಪಿ. SIR ಹಳ್ಳ ಇಡ್ಸೋಕೆ ಮಾಡಿರುವಂತಹ ಸಂಚು ಅಂತ ಬಿಜೆಪಿ ಮತ್ತೊಂದು ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಇವರು ಬರೀ ಆರೋಪ ಮಾಡುವ ಶೂರರೇ ಆಗ್ತಾ ಇದ್ದಾರೆ. ಸರಿಯಾದ ದಾಖಲಾತಿಗಳನ್ನ ತಗೊಂಡೋಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟು ಅವರ ಗಮನವನ್ನ ಸೆಳೆದು ಇಲ್ಲಿಗೆ ಯಾರಾದ್ರೂ ಆಫೀಸರ್ಸ್ಗಳನ್ನ ಹಾಕೋ ರೀತಿಯಲ್ಲಿ ಮಾಡಿದ್ರೆ ನೋಡಿ ಇವ್ರು ಯಶಸ್ವಿಯನ್ನ ಕಾಣ್ತಾರೆ. ಬರೀ ಮಾಧ್ಯಮಗಳನ್ನ ಕರೆಸಿ ಸುದ್ದಿಗೋಷ್ಠಿ ನಡೆಸ್ಬಿಟ್ರೆ ಆಗಲ್ಲ. ಸಾಕ್ಷಿಗಳಿದಾವ? ಗಾಳಿಯಲ್ಲಿ ಗುಂಡು ಉರ್ಸುವ ಕೆಲಸವ ಆಗಬಾರದು. ಸಾಮಾಜಿಕ ಹೋರಾಟಗಾರ ಸತ್ಯನಾರಾಯಣ ನಮ್ಮ ಜೊತೆಗೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಮಾತಾಡ್ಸೋಣ. ಸತ್ಯನಾರಾಯಣ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆ. ಎಸ್, ಸೂಪರ್ ಸರ್. ಈ ಶಾಶ್ವತ ಹಕ್ಕು ಪತ್ರವನ್ನ ಕೊಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 10 ವರ್ಷ ನಾನು ರಾಜ್ಯದಲ್ಲಿ ಇರ್ತೀನಿ, ನಾನು ಯಾವ ದೇಶದಿಂದನಾದ್ರೂ ಬಂದಿರ್ಲಿ, ಅಕ್ರಮವಾಗಾದ್ರೂ ಬಂದಿರ್ಲಿ, ಸಕ್ರಮವಾಗಾದ್ರೂ ಬಂದಿರ್ಲಿ, ನಾನು ಕನ್ನಡಿಗ ಅಂತ ಅನಿಸ್ಕೋಬಹುದಾ? ನೋಡಿ, ಒಂದ್ ಮಾತು ಹೇಳ್ತೀನಿ. ಈ ವಿಷಯ ಬಂದಾಗ ಈ ಸರ್ಕಾರ ಬಂದು 1 ತಿಂಗಳು 2 ತಿಂಗಳು ಈಗೀಗ ಬಂದಿದೆ. ಇವರು ಕೆಲವು ನಿರ್ಣಯ ತಗೊಂಡಾಗ ಪ್ರತಿಪಕ್ಷಗಳು ಅಂತ ಏನ್ ಅನ್ಕೊಂಡಿದ್ದಾರೆ ಬಿಜೆಪಿ, ಅವರೇ ಸ್ವತಃ ಕೆಲವಾರು ಕೆಲಸಗಳು ಮಾಡಿಲ್ಲ. ಇದು ನಿಜವಾದ ಮಾತು. ಇವರು ಕಾರ್ಯತಃ ತಮ್ಮ ಕಾರ್ಯಕರ್ತರನ್ನ ಸೇರಿಸಿ SIR ಮೂಲಕ BLOಗಳನ್ನ ಅಪಾಯಿಂಟ್ ಮಾಡೋದ್ರಲ್ಲೇ ಮೊದಲು ತಪ್ಪು ಮಾಡಿದ್ದಾರೆ. ನೋಡಿ, ಒಂದು ಚಿಕ್ಕ ಪಕ್ಷ JDS 25,000 ರೆಪ್ರೆಸೆಂಟೇಟಿವ್ಸ್ ನ ಇಟ್ಟಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಏನಾಗಿದೆ, ನಾಯಕರ ಕೊರತೆ ಖಂಡಿತ ಕಾಣಿಸ್ತಾ ಇದೆ ನನ್ನ ಪ್ರಕಾರ. ಈಗ ಸರ್ಕಾರ ಯಾವುದೇ ಇರ್ಲಿ, ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಒಂದು ಪರ್ಮನೆಂಟ್ ರೆಸಿಡೆನ್ಸಿ ಅಂದ್ರೆ ಶಾಶ್ವತ ನಿವಾಸಿಗಳಿಗೆ ಒಂದು ಪತ್ರ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಪ್ರಸ್ತಾಪ ಮಾಡಿದ ಮಾತ್ರಕ್ಕೆ ಅದು ಅನುಶಾಸನ ಆಗತ್ತೆ ಅನ್ನೋದು ತಪ್ಪು. ಇವರು ಇದನ್ನ ಹೋರಾಟ ಮಾಡ್ಬೇಕಾದ್ರೆ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಯಾವ್ದಾದ್ರೂ ಒಂದು ದಾಖಲೆಗಳಿರ್ಬೇಕು ಇವ್ರ ಹತ್ರ. ಆ ದಾಖಲೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ಬೇಕು ಹೊರತು ಇವತ್ತೇನು ಹೇಳಿದ ತಕ್ಷಣ ನಾಳೆ ಎದ್ದು ನಿಂತ್ಕೊಳ್ಳೋದು ಸರಿಯಲ್ಲ ನನ್ನ ಪ್ರಕಾರ. ಇದ್ರ ಬಗ್ಗೆ ಈವನ್ ಇಲ್ಲಿರೋ ನಿವಾಸಿಗಳಿಗೆ, ಬೆಂಗಳೂರಿನಲ್ಲಿರೋ ಸಿಟಿಸನ್ಸ್ಗೆ ಹೆಚ್ಚು ಕಮ್ಮಿ ಅರ್ಥವೇ ಆಗಿಲ್ಲ ಇನ್ನು. ಇದೇನು, ಯಾಕೆ ಮಾಡ್ತಿದ್ದಾರೆ, ಷಡ್ಯಂತ್ರ ಅನ್ನೋದಕ್ಕೆ ನಾವು ಪ್ರೂವ್ ಮಾಡಬೇಕು. ಈಗ ನಾನೊಬ್ಬ ಸೋಷಿಯಲ್ ಆಕ್ಟಿವಿಸ್ಟ್, ಒಬ್ಬ ಪ್ರೊಫೆಸರ್. ನನಗೆ ಏನಂದ್ರೆ, ಅರೆ ಈ ತರ ಒಂದು ಸರ್ಟಿಫಿಕೇಟ್ ಕೊಡ್ತೀಯಾರಾ, ಒಳ್ಳೇದಪ್ಪ, ನಾನು ಒಬ್ಬ ಇಲ್ಲಿ ನಿವಾಸಿ ಅನ್ನೋದು ಪ್ರೂವ್ ಆಗುತ್ತೆ ಅಂತ. ಈ ತರ ಬೇಕಾದಷ್ಟು ಕಾನೂನುಗಳು ಬರ್ಬೋದು. ಅದು ಈ ಸರ್ಕಾರ ಮಾಡೋ ಹಂಗಿಲ್ಲ, ಸೆಂಟ್ರಲ್ ಗೌರ್ಮೆಂಟೇ ಮಾಡಬೇಕು ಅನ್ನೋದು ಇರ್ಬೋದು, ಆ ಪ್ರಶ್ನೆ ಇಲ್ಲ ಅಂತ ನಾನು ಹೇಳಲ್ಲ. ಕಾನೂನು ಹೋರಾಟ ಮಾಡಕ್ ಮುಂಚೆ ಯಾವುದೇ ಪಕ್ಷ ಆಗ್ಲಿ ದಾಖಲೆಗಳನ್ನ ಸಂಗ್ರಹಿಸ್ಬೇಕು. ಅಡ್ಡ ಉದ್ದ ಅಗಲವಾಗಿ ಹೋಗಿ ಇವರ ಪಕ್ಷ ಇದ್ದಾಗ, ರೂಲಿಂಗ್ ಇದ್ದಾಗ, ಈ ಬಾಂಗ್ಲಾದೇಶ ವಲಸಿಗರು ಇಷ್ಟು ವರ್ಷದಿಂದ ಇದ್ದಾಗ ಇವ್ರೇನ್ ಮಾಡ್ತಾ ಇದ್ರು? ಇವ್ರೇನ್ ಮಾಡಿದ್ರು? ಇವ್ರು ಬಿಟ್ಟಿದ್ದಕ್ಕೆ ತಾನೆ ಇವರು ಇವಾಗ ಇರೋ ಪಕ್ಷನೂ ಅದನ್ನ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ. SIR ಪ್ರತಿಕ್ರಿಯೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆದಾಗ ನೀವು ಹೇಳಿದಂಗೆ 88 ಲಕ್ಷ ಜನದ್ದು ಡಿಲೀಟ್ ಆಯ್ತು. ಇಲ್ಲಿ SIR ಮಾಡಕ್ ಮುಂಚೆ ರಿಪೀಟೆಡ್ ಆಗಿ ಹೇಳಿದ್ರು ಎಲೆಕ್ಷನ್ ಕಮಿಷನ್ SIR ಮಾಡ್ತೀವಿ ಅಂತ. ಈಗ ರೂಲಿಂಗ್ ಇರೋ ಕಾಂಗ್ರೆಸ್ ಸರಿಯಾಗಿ ಎಲ್ಲ ಕರೆಕ್ಟ್ ಆಗಿ ಮೈಕ್ರೋ ಲೆವೆಲ್ ಅಲ್ಲಿ ಮಾಡ್ಕೊಂಡ್ ಬಂದ್ಬಿಟ್ರು. ಇಲ್ಲಿದ್ದು ಮೈಕ್ರೋ ಲೆವೆಲ್ ಅಲ್ಲಿ ಕೆಲಸಗಳು ಮಾಡಿಲ್ಲ, ಇದಂತೂ ನಿಜ. ಅವರು ಭದ್ರ ಬುನಾದಿ ಹಾಕೊಂಡಿದ್ದಾರೆ ಈ ವಿಷಯದಲ್ಲಿ. ಅದಕ್ಕೋಸ್ಕರ ತರ್ತರವಾದ
ಈ ತರ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ತರ್ತಾರೆ. ತಪ್ಪು ಸರಿಗಿಲ್ಲ ಷಡ್ಯಂತ್ರ ಅದೆಲ್ಲ ಮುಂದಿನ ಪ್ರಶ್ನೆ. ನೀವ್ ಏನ್ ತಯಾರು ಮಾಡ್ಕೊಂಡಿದೀರಾ? ನಿಮ್ಮ ಹತ್ರ ಏನ್ ಸ್ಟ್ಯಾಟ್ಸ್ ಇದೆ? ನಿಮ್ಮ ಹತ್ರ ಏನ್ ದಾಖಲೆಗಳಿದೆ? ಅಂಕಿ ಅಂಶಗಳಿದೆಯಾ? ಇದ್ರೆ ಬನ್ನಿ, ಹೋರಾಟ ಮಾಡ್ಬೇಕು. ಅಂಕಿ ಅಂಶಗಳು ಇಟ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಅವರೆಲ್ಲ ಡಿಸೈಡ್ ಮಾಡ್ತಾರೆ. ನೀವು ಎಲ್ಲದಕ್ಕೂ ಮುಂಚೆ ನೀವೇ ಸರಿಯಾಗಿ ಕೆಲಸ ಮಾಡದೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ನಾಯಕರು ಕೊರತೆ ಇರೋದ್ರಿಂದ ನಿಮ್ಗೆ ಒಬ್ಬ ನಾಯಕ ಅಂತ ಹೇಳ್ಸ್ಕೊಳ್ಳೋದೇ ಇಲ್ಲ ನಮ್ಮ ಹತ್ರ. ನೋಡಿ, ನಾವು ಬಿಜೆಪಿಗೆ ವೋಟ್ ಹಾಕ್ದವ್ರೆ, ಮೋದಿ ಅವರಿಗೆ ಬಹಳ ಗೌರವ ಕೊಡೋರೆ, ಅದ್ರಲ್ಲಿ ಏನ್ ಸಂದೇಹ ಇಲ್ಲ.